ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಿಮ್ಮ ನ್ಯೂಸ್ ರೂಮ್ ನಲ್ಲಿ ಇವತ್ತು ಸಾಕಷ್ಟು ಸುದ್ದಿಯನ್ನು ನೋಡ್ತಾ ಹೋಗೋಣ. ಮೊದಲದಾಗಿ ಪೊಲಿಟಿಕಲ್ ಸ್ಟೋರಿ. ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಪಟ್ಟದಾಟಕ್ಕೆ ಇನ್ನೂ ಕೂಡ ಕ್ಲೈಮ್ಯಾಕ್ಸ್ ಅನ್ನುವಂಥದ್ದು ಬಂದಿಲ್ಲ. ಈಗಾಗಲೇ ಇಬ್ಬರು ಕೂಡ ಸೇರಿ ಒಂದು ಬ್ರೇಕ್ಫಾಸ್ಟ್ ಮಾಡಿದ್ರು, ಲಂಚ್ ಮಾಡಿದ್ರು. ಇವೆಲ್ಲವೂ ಕೂಡ ಪ್ರಹಸನಗಳು ಮುಗಿತು, ಎಲ್ಲವೂ ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ತೋರಿಸುವಂಥ ಒಂದು ಪ್ರಯತ್ನವನ್ನ ಇಬ್ಬರು ನಾಯಕರುಗಳು ಮಾಡಿದ್ರು ಹೈಕಮಾಂಡ್ನ ನಿರ್ದೇಶನದ ಮೇರೆಗೆ. ಅದಾದ ನಂತರವೂ ಕೂಡ ಕೆಲವೊಂದಷ್ಟು ಮಾತುಗಳು ನಿಂತಿಲ್ಲ. ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಆಡಿರುವಂತಹ ಒಂದು ಮಾತು ಮತ್ತೆ ಈಗ ಕಿಚ್ಚನ್ನ ಜಾಸ್ತಿ ಮಾಡ್ತಾ ಇದೆ. ಮತ್ತೊಂದು ಕಡೆ ಶಿವಗಂಗಾ ಬಸವರಾಜ್ ಅವರು ಅದಕ್ಕೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಹೈಕಮಾಂಡ್ನ ನಿಲುವು ಏನಾಗಿದೆ, ಹೈಕಮಾಂಡ್ನ ಒಲವು ಯಾರ ಪರ ಇದೆ ಅನ್ನುವಂಥದ್ದು ಗೊತ್ತಾಗಬೇಕಂತ ಹೇಳಿದ್ರೆ ಬಹುಶಃ ಈ 19ನೇ ತಾರೀಕು ಇಬ್ಬರನ್ನೂ ಕೂಡ ಕರೆದು ಸೆಷನ್ ಆದ ನಂತರ ಮಾತುಕತೆಯನ್ನು ಮಾಡಿ ಇಬ್ಬರ ಸಮ್ಮುಖದಲ್ಲೇ ಒಂದು ಡಿಸಿಷನ್ಗೆ ಬರೋದಕ್ಕೆ ಒಂದು ರೀತಿಯಾದಂಥ ರಣತಂತ್ರವನ್ನ ಈಗ ಹೈಕಮಾಂಡ್ ಹೆಣಿತಾ ಇದೆ. ಹಾಗಾದ್ರೆ ಏನಿದು ರಣತಂತ್ರ, ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಹೈಕಮಾಂಡ್ ಮಟ್ಟದಲ್ಲಿ ಮಾಡ್ಕೊಳ್ತಾ ಇದ್ದಾರೆ, ಅದಕ್ಕೆ ಈಗ ಇಲ್ಲಿರುವಂತಹ ನಾಯಕರುಗಳು ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ, ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಸಿಎಂ ಮಾಡಿ ಎಂದ ಡಿಕೆ, ಬದಲಾವಣೆ ಇಲ್ಲ ಎಂದ ಹೈಕಮಾಂಡ್, ಯತೀಂದ್ರ ಬಾಂಬ್. ಡಿಕೆ ಶಿವಕುಮಾರ್ ಅವರು ಕೂಡ ನಾನು ಸಿಎಂ ಆಕಾಂಕ್ಷಿ, ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಹೈಕಮಾಂಡ್ ಈಗಾಗಲೇ ಸದ್ಯಕ್ಕೆ ಅಂತ ಯಾವುದು ಪರಿಸ್ಥಿತಿ ಇಲ್ಲ, ಲೀಡರ್ಶಿಪ್ನ ಅಥವಾ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂತ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ. ಸಿದ್ದು ಪೂರ್ಣಾವಧಿ ಸಿಎಂ ಎಂದ ಯತೀಂದ್ರ, ಸೈಲೆಂಟ್ ಆಯ್ತು ಡಿಸಿಎಂ ಡಿಕೆ ಬಣ. ವೈಯಕ್ತಿಕವಾಗಿ ನಾನು 5 ವರ್ಷ ಅವರು ಮುಖ್ಯಮಂತ್ರಿಗಳು ತಮ್ಮ ಸಂಪೂರ್ಣ ಅಧಿಕಾರವಧಿಯನ್ನು ಪೂರ್ಣ ಮಾಡ್ತಾರೆ ನಂಬಿಕೆ. ನನಗೆ ನೋಟಿಸ್ ಬಂದಿದೆ, ಚೀಫ್ ಮಿನಿಸ್ಟರ್ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮಾತಾಡಕ್ ಹೋಗೋದಿಲ್ಲ. ಸಂಕ್ರಾಂತಿಗೆ ಸೂರ್ಯನ ಪಥ ಬದಲಾವಣೆ ಎಂದಿದ್ದೇಕೆ ಡಿಕೆ ಆಪ್ತ ಶಿವಗಂಗಾ. ಯಾರೊಬ್ಬ ಶಾಸಕರು ಯಾರೊಬ್ರು MLC ಹೇಳಿದ್ರೆ ಅದೆಲ್ಲ ಗಣನೆ ತಗೋಬಿಡ್ರಿ. ಸಂಕ್ರಾಂತಿಗೆ ಆಗುತ್ತಲ್ಲ, ಸೂರ್ಯ ಪಥ ಬದಲಾವಣೆ ಮಾಡ್ತಾನೆ, ಬದಲಾವಣೆ ಆಗ್ತಿದೆ ಸೂರ್ಯಂದು. ನಿಜ, ಸಂಕ್ರಾಂತಿಗೆ ಸೂರ್ಯನ ಪಥ ಬದಲಾವಣೆ ಆಗೋದು ನಿಜ. ಆದ್ರೆ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ಅದ್ಯಾವ ಪಥ ಬದಲಾವಣೆ ಆಗುತ್ತೆ ಆ ದೇವರೇ ಬಲ್ಲ. ಗೊಂದಲಗಳ ಮಧ್ಯೆ ಸಾಗ್ತಿರೋ ಕೈಪಾಳ್ಯದಲ್ಲಿ ಇವತ್ತು ಹೊಸ ಸಂಚಲನ ಸೃಷ್ಟಿಯಾಗಿದೆ. ಬೆಳಗಾವಿ ಅಧಿವೇಶನದ ಹೊತ್ತಲ್ಲೇ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಪವರ್ ಶೇರಿಂಗ್ ವಿಚಾರವಾಗಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ನಾನು ಸಿಎಂ ಆಕಾಂಕ್ಷಿ, ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಹೈಕಮಾಂಡ್ ಈಗಾಗಲೇ ಸದ್ಯಕ್ಕೆ ಅಂತ ಯಾವುದು ಪರಿಸ್ಥಿತಿ ಇಲ್ಲ, ಲೀಡರ್ಶಿಪ್ನ ಅಥವಾ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂತ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ. ಹೌದು, ವೆಜ್ ಬ್ರೇಕ್ಫಾಸ್ಟ್ ಆಯ್ತು, ನಾನ್ ವೆಜ್ ಬ್ರೇಕ್ಫಾಸ್ಟ್ ಆಯ್ತು. ಒಂದೇ ಹಾರಕ್ಕೆ ಸಿಎಂ ಮತ್ತು ಡಿಸಿಎಂ ಕೊರಳು ನೀಡಿ ಒಗ್ಗಟ್ಟಿನ ಸಂದೇಶ ಸಾರಿದ್ದಾಯ್ತು. ಇನ್ನೇನು ಎಲ್ಲ ಕೂಲ್ ಆಯ್ತು ಅನ್ನುವಾಗಲೇ ಸಿಎಂ ಪುತ್ರ ಯತೀಂದ್ರ ಪವರ್ ಶೇರಿಂಗ್ ವಿಚಾರವಾಗಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಷ್ಟೋ ದಿನ ಯಾರೋ ಬಹಿರಂಗವಾಗಿ ಆಡದ ಮಾತನ್ನೇ ಹೇಳಿದ್ದಾರೆ. TV9ಗೆ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿರುವ ಯತೀಂದ್ರ, ಡಿಕೆ ಕೂಡ ಸಿಎಂ ಆಕಾಂಕ್ಷಿಯಾಗಿದ್ದು ನನಗೂ ಅವಕಾಶ ಮಾಡಿಕೊಡಿ ಅಂತ ಹೈಕಮಾಂಡ್ ಮುಂದೆ ಕೇಳಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಡಿಕೆಗೆ ತಿಳಿಸಿದ್ದಾರಂತೆ. ಆ ಮೂಲಕ ಪರೋಕ್ಷವಾಗಿ ಡಿಕೆ ಮನವಿಯನ್ನ ಹೈಕಮಾಂಡ್ ರಿಜೆಕ್ಟ್ ಮಾಡಿದೆ ಅಂತ ಯತೀಂದ್ರ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ನಾನು ಸಿಎಂ ಆಕಾಂಕ್ಷಿ, ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಹೈಕಮಾಂಡ್ ಈಗಾಗಲೇ ಸದ್ಯಕ್ಕೆ ಅಂತ ಯಾವುದು ಪರಿಸ್ಥಿತಿ ಇಲ್ಲ, ಲೀಡರ್ಶಿಪ್ನ ಅಥವಾ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂತ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಮುಗೀತು. ಸೊ ಹಾಗಾಗಿ ಕಿತ್ತಾಟ ಅನ್ನೋದು ಯಾವುದೂ ಇಲ್ಲ. ಈ ಮಾತನ್ನು ಹೇಳ್ಕೊಂಡೇ ಬರ್ತಾ ಇದ್ದಾರೆ. ನಮ್ಮ ಸರ್ಕಾರ ಬಂದಾಗಿಂದನೂ ಕೂಡ ಹೇಳ್ತಾನೆ ಇದ್ದಾರೆ, ಮುಖ್ಯಮಂತ್ರಿಗಳು ಬದಲಾಗ್ಬಿಡ್ತಾರೆ, ಈ ವರ್ಷ ಬದಲಾಗ್ಬಿಡ್ತಾರೆ, ಈ ವರ್ಷ ಬದಲಾಗ್ಬಿಡ್ತಾರೆ ಅಂತ ಹೇಳಿ. ಆದ್ರೆ ಅವ್ರು ಆ ರೀತಿ ಕನಸು ಕಾಣ್ತಾ ಇರ್ಬೇಕಷ್ಟೇ. ವೈಯಕ್ತಿಕವಾಗಿ ನಾನು 5 ವರ್ಷ ಅವರು ಮುಖ್ಯಮಂತ್ರಿಗಳು ತಮ್ಮ ಸಂಪೂರ್ಣ ಅಧಿಕಾರವಧಿಯನ್ನು ಪೂರ್ಣ ಮಾಡ್ತಾರೆ ನಂಬಿಕೆ. ಇಷ್ಟೇ ಅಲ್ಲ, CLP ಸಭೆಯಲ್ಲಿ ಯಾರೋ ಇಷ್ಟು ವರ್ಷಕ್ಕೆ ಅಂತ ಆಯ್ಕೆ ಮಾಡಿಲ್ಲ ಅಂತಾನೋ ಯತೀಂದ್ರ ಹೇಳಿದ್ದಾರೆ. ಈ ಮೂಲಕ ಮುಂದೇನಾದ್ರೂ ಬದಲಾವಣೆ ಅನ್ನೋ ಪ್ರಸಂಗ ಬಂದ್ರೆ CLP ಅಸ್ತ್ರವನ್ನು ಮತ್ತೆ ಝಳಪಿಸಿದ್ದಾರೆ. ಇದಕ್ಕೆ ಮಾಜಿ ಸಚಿವ ಸಿದ್ದರಾಮಯ್ಯ ಆಪ್ತ ರಾಜಣ್ಣ ಕೂಡ ಧ್ವನಿಗೂಡಿಸಿದ್ದಾರೆ. ಈಗ ಗೊಂದಲ ಇತ್ತು. ಯಾಕೆ ಅಂತಂದ್ರೆ ಅವರು DCM ಅವ್ರು ಕೇಳಿದ್ರು, ತಾವು ಆಗ್ಬೇಕು ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಈ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಈಗ CLP ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಅಷ್ಟು ವರ್ಷಕ್ಕೆ ಅಂತ ಆಯ್ಕೆ ಮಾಡೋದು, ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದನ್ನ ಅಷ್ಟೇ ತೀರ್ಮಾನ ಮಾಡ್ತಾರೆ. CLP ನಲ್ಲಿ ಇಷ್ಟು ವರ್ಷಗಳಿಗೆ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ನೋಡ್ರಿ. CLP ನಲ್ಲಿ ವೋಟಿಂಗ್ ನಡೆದಿದೆ. ವೋಟಿಂಗ್ ನಡೆದು CLP ಲೀಡರ್ ಎಲೆಕ್ಟ್ ಆಗಿರೋದು. ಹಿ ಹ್ಯಾಸ್ ಬೀನ್ ಎಲೆಕ್ಟೆಡ್ ಫಾರ್ ಎ ಪೀರಿಯಡ್ ಆಫ್ 5 years. ಈ ಮಧ್ಯೆ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಅವರು ರೆಸಿಗ್ನೇಷನ್ ಕೊಟ್ರೆ ಇನ್ನೊಬ್ರು ಬರ್ಲಿಕ್ಕೆ ಸಾಧ್ಯ. ಅವ್ರು ರೆಸಿಗ್ನೇಷನ್ ಕೊಡೋವರೆಗೂ ಅವರೇ ಲೀಡರ್ ಇರ್ತಾರೆ.
ತಮ್ಮ ಪುತ್ರನ ಈ ಪೂರ್ಣಾವಧಿ ಸಿಎಂ ಮಾತಿಗೆ ಪ್ರತಿಕ್ರಿಯೆ ನೀಡಿರುವ ಸಿದ್ದರಾಮಯ್ಯ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ, ನಾನು, ಪರಮೇಶ್ವರ್, ಮಹದೇವಪ್ಪ ಸೇರಿದಂತೆ ಅನೇಕರು 10 ಬಾರಿ ಸಿದ್ದರಾಮಯ್ಯನವರೇ ಸಿಎಂ ಅಂತ ಹೇಳಿದ್ದೇವೆ, ಇದರಲ್ಲೇನೋ ಹೊಸದಿಲ್ಲ ಎಂದಿದ್ದಾರೆ. ಯಾರು ಹೈಕಮಾಂಡ್ ನಾವು ಎಲ್ಲಿ ನೋಡಪ್ಪ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ನಾವು ಎಲ್ಲಿ ನೋಡಪ್ಪ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ನಾವು ಎಲ್ಲಿ ನೋಡಪ್ಪ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ. 2 ಸಲ ಹೇಳ್ಯಾರ ಅವ್ರೆ, ಒಂದು 10 ಸಲ ಹೇಳ್ಯಾರ. ಈಗ ಮತ್ತೆ ನಂದ್ರೆ ಹೊಸದೇನದ, ಈಗ 10 ಸಲ ಹೇಳಿದ್ದಾರೆ. 10 ಸಾರಿ ಸಿದ್ದರಾಮಯ್ಯ ಹೇಳಿದ್ದಾರೆ, 10 ಸಾರಿ ಮಾದೇವಪ್ಪ ಹೇಳ್ಯಾರೆ, 10 ಸಾರಿ ಪರಮೇಶ್ವರ್ ಹೇಳಿದ್ದಾರೆ, ಜಮೀರ್ ಅಹಮದ್ ಹೇಳಿದ್ದಾರೆ, ಜಾರ್ಜ್ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಅದಕ್ಕೆ ಇವತ್ತು ಮತ್ತೆ ನಾವು ಹೊಸದು ಹೇಳೋದು ಅವಶ್ಯಕತೆ ಇಲ್ಲ. ಆದರೆ ಯತೀಂದ್ರ ಹೇಳಿಕೆಗೆ ಡಿಕೆ ಆಪ್ತ ಶಾಸಕ ಶಿವಗಂಗಾ ಬಸವರಾಜು ತಿರುಗೇಟು ಕೊಟ್ಟಿದ್ದಾರೆ. ಯಾರೋ ಒಬ್ಬ ಶಾಸಕ, ಯಾರೋ ಒಬ್ಬ MLC ಹೇಳಿದ್ರೆ ಅದನ್ನ ಗಣನೆಗೆ ತೆಗೆದುಕೊಳ್ಳಬಾರದು ಎಂದಿದ್ದಾರೆ. ಅಷ್ಟೇ ಅಲ್ಲ, ಸಂಕ್ರಾಂತಿಗೆ ಸೂರ್ಯನ ಪಥ ಬದಲಾಗುತ್ತೆ ಅಂತಾನೋ ಹೇಳಿದ್ದಾರೆ. ಇನ್ನು ಡಿಕೆ ಬಣದ ಶಾಸಕ ರಂಗನಾಥ್, ನಾನೇನೋ ಮಾತಾಡಲ್ಲ ಅಂದ್ರೆ ಡಿಕೆ ಕೆಲಸಕ್ಕೆ ಕೂಲಿ ಕೇಳಿದ್ದ ಇಕ್ಬಾಲ್ ಹುಸೇನ್ ಕೈ ಮುಗಿದು ಹೋಗಿದ್ದಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲದೆ ಇರೋದ್ರಿಂದ ಆ ಪ್ರಶ್ನೆನೇ ಬರಲ್ಲ. ಮುಂದುವರಿಯೋದ್ರ ಬಗ್ಗೆನೂ ಬರಲ್ಲ, ಬೇರೆಯವ್ರು ಮಾಡೋದ್ರ ಬಗ್ಗೆನೂ ಬರೋದಿಲ್ಲ. ಹೈಕಮಾಂಡ್ ಮಾಡೋದು ಹೈಕಮಾಂಡ್ ಹೇಳ್ಬೇಕು. ಮುಂದುವರಿತಾರೆ, ಚೇಂಜ್ ಮಾಡ್ತೀವಿ, ಬದಲಾವಣೆ ಮಾಡ್ತೀವಿ, ಶಿವಗಂಗ್ ಬಸಣ್ಣನ್ ಮಾಡ್ತೀವಿ, ನಿಮ್ಮನ್ ಮಾಡ್ತೀವಿ ಅನ್ನೋದು ಹೈಕಮಾಂಡ್ ಹೇಳ್ಬೇಕು. ಯಾರೊಬ್ಬ ಶಾಸಕರು, ಯಾರೊಬ್ರು MLC ಹೇಳಿದ್ರೆ ಅದೆಲ್ಲ ಗಣನೆ ತಗೋಬಿಡ್ರಿ. ಸಂಕ್ರಾಂತಿಗೆ ಆಗುತ್ತಲ್ಲ, ಸೂರ್ಯ ಪಥ ಬದಲಾವಣೆ ಮಾಡ್ತಾನೆ, ಬದಲಾವಣೆ ಆಗ್ತಿದೆ ಸೂರ್ಯಂದು. ನನಗೆ ನೋಟಿಸ್ ಬಂದಿದೆ, ಚೀಫ್ ಮಿನಿಸ್ಟರ್ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮಾತಾಡಕ್ ಹೋಗೋದಿಲ್ಲ. ಇನ್ನು ಪೂರ್ಣಾವಧಿ ಸಿಎಂ ಅನ್ನೋ ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್, ಮುಖ್ಯಮಂತ್ರಿಗಳ ಮಗನೇ ಹೇಳಿದ್ದಾರೆ ಅಂದ್ರೆ ಅದು ಅಧಿಕೃತ, ಅಂದ್ರೆ ಯುದ್ಧ ಮುಂದುವರೆದಿದೆ ಅಂತ ಕುಟುಕಿದ್ದಾರೆ. ಇನ್ನು CT ರವಿ, ಬಿರುಗಾಳಿ ಎದ್ದಾಗ ಎಲ್ಲ ಕೊಚ್ಚಿಕೊಂಡು ಹೋಗುತ್ತೆ ಎಂದಿದ್ದಾರೆ. ಸಿದ್ದರಾಮಯ್ಯ ಅವ್ರ ಮಗ ಹೇಳ್ತಾನಂದ್ರೆ ಅದು ಅಧಿಕೃತ, ಅಂದ್ರೆ ಯುದ್ಧ ಮುಂದುವರೆದ ಭಾಗ ಇದೆ ಅಂತ ಒಪ್ಕೊಂಡಂಗೆ ಆಯ್ತು. ಇನ್ನು ನೋಡ್ಬೇಕು ಅಧಿವೇಶನದಾಗ ಏನು ಇಡ್ಲಿ ತಿತ್ತಾರೋ, ದೋಸೆ ತಿತ್ತಾರೋ, ಏನು ಒಬ್ರು ಕಪಾಳಿಗೆ ಒಬ್ರು ಹೊಡಿತಾರೋ, ಯಾರು ನೋಡ್ಯಾರ. ಈಗ ಅಧಿವೇಶನ ನಾಳೆ ಚಾಲು ಅಲ್ಲ, ಇವತ್ತತ್ರ ಅಧಿವೇಶನ ಇರುವುದಿಲ್ಲ. ಕದನ ವಿರಾಮ ಮೇಲ್ನೋಟಕ್ಕೆ, ಒಳಗೆ ಶೀತಲ ಸಮರ, ಕೋಲ್ಡ್ ವಾರ್. ಆಗಾಗ ಗುಡುಗು, ತುಂತುರು ಮಳೆ, ಯಾವಾಗ ಬಿರುಗಾಳಿ ಹೆಚ್ಚಾಗುತ್ತೋ ಆವಾಗ ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಯುದ್ಧ ನಡೆಯುತ್ತೋ ಬಿರುಗಾಳಿಯೇ ಬೀಸುತ್ತೋ ಗೊತ್ತಿಲ್ಲ, ಆದರೆ ಕೈಮನೆಯಲ್ಲಿ ಪಟ್ಟದ ಆಟ ಇನ್ನೂ ಜೀವಂತವಾಗೇ ಇದೆ. ಈತ ಹೈಕಮಾಂಡ್ ಕೂಡ ಈ ಬಗ್ಗೆ ತಲೆ ಕೆಡಿಸಿಕೊಂಡಿದೆ. ಸಿದ್ದರಾಮಯ್ಯಗೆ ರಾಹುಲ್ ಬಲ ಸಿಕ್ಕಿದೆ. ಡಿಕೆ ಬಣಕ್ಕೆ ಹೈಕಮಾಂಡ್ ಉಳಿದ ನಾಯಕರ ಮೇಲೆ ವಿಶ್ವಾಸ ಇದೆ. ಹರೀಶ್, ಸುನಿಲ್, ಕಿರಣ್ ಜೊತೆ ಪ್ರಸನ್ನ, TV9 ಬೆಳಗಾವಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.